ವರ್ಷ ಚಿನ್ನ ಖರೀದಿ ಮಾಡದಂತೆ ಪ್ರಧಾನಿ ಮೋದಿ ಕರೆ ಕೊಟ್ಟ ಬೆನ್ನಲ್ಲೇ ಜ್ಯುವೆಲರಿ ಶಾಪ್ಗಳು ಖಾಲಿಯಾಗಿ ಬಣಗುಡುತ್ತಾ ಇವೆ. ಬೆಂಗಳೂರಿನ ಆಭರಣ ಮಳಿಗೆಗಳು ಬಿಕೋ ಅಂತಿದೆ. ಮೋದಿ ಕರೆ ಬೆನ್ನಲ್ಲೇ ಚಿನ್ನ ಖರೀದಿಯನ್ನ ಗ್ರಾಹಕರು ಕಡಿಮೆ ಮಾಡಿದ್ದಾರೆ. ಚಿನ್ನದ ದರ ಏರಿಕೆಯಿಂದ ಚಿನ್ನ ಕೊಳ್ಳುವುದಕ್ಕೆ ಹಿಂದೇಟು ಹಾಕಿದ್ದಾರೆ. ಚಿನ್ನದ ದರ ಏರಿಕೆಯಿಂದಲೂ ಖರೀದಿಗೆ ಬರ್ತಾ ಇಲ್ಲ ಗ್ರಾಹಕರು. ಮತ್ತೊಂದು ಕಡೆ 1 ವರ್ಷದ ತನಕ ಚಿನ್ನ ಖರೀದಿಯನ್ನ ಮುಂದೂಡಿ ಅಂತ ಪ್ರಧಾನಿ ಮೋದಿ ಕೊಟ್ಟಂತಹ ಕರೆ. ಅದರ ಬೆನ್ನಲ್ಲೇ ಚಿನ್ನದ ಆಮದು ಸುಂಕ ಜಾಸ್ತಿ ಮಾಡಿರೋದು, ಚಿನ್ನದ ಮೇಲೆ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಚಿನ್ನದ ಅಂಗಡಿಗಳು ಬಿಕೋ ಅಂತಿದೆ. ಇನ್ನೊಂದು ವರ್ಷ ಚಿನ್ನ ಖರೀದಿ ಮಾಡದಂತೆ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಮೋದಿಯವರು ಕರೆ ಕೊಟ್ಟ ಬೆನ್ನಲ್ಲೇ ಈಗಾಗಲೇ ಚಿನ್ನ ಖರೀದಿ ಮಾಡುವಂಥವರ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಸದ್ಯಕ್ಕೆ ನಾವು ಜ್ಯುವೆಲರಿ ಶಾಪ್ಗಳಲ್ಲಿ ಜನ ಚಿನ್ನ ಖರೀದಿ ಮಾಡ್ತಾರಾ ಇಲ್ವೋ ಅನ್ನೋದನ್ನ ನೋಡೋದಾದರೆ ಜ್ಯುವೆಲರಿ ಶಾಪ್ಗಳು ಬಹುತೇಕ ಎಲ್ಲವೂ ಕೂಡ ಖಾಲಿ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಜನರಿಗೆ. ಒಂದು ಕಡೆ ಪ್ರಧಾನಿ ಮೋದಿ ಅವರು ಕರೆ ಕೊಡ್ತಾರೆ, 1 ವರ್ಷ ಚಿನ್ನವನ್ನು ಆಮದು ಅಂದರೆ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಜನ ಕೂಡ ಭಯಭೀತರಾಗಿದ್ದಾರೆ. ಎಲ್ಲಿ ಚಿನ್ನವನ್ನು ಖರೀದಿ ಮಾಡಿದರೆ ಅಂದರೆ ದರವೂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಮೋದಿಯವರು ಹೇಳಿರುವಂಥದ್ದು. ಅವರು ಕರೆ ಕೊಟ್ಟ ಬೆನ್ನಲ್ಲೇ ಚಿನ್ನದ ದರವೂ ಕೂಡ ಜಾಸ್ತಿ ಆಗಿದೆ. ಇವತ್ತು ಹತ್ರ 15,000ವರೆಗೂ ಕೂಡ ಇದೆ ಗ್ರಾಮ್ ಚಿನ್ನಕ್ಕೆ. ಹಾಗಿದ್ರೆ ಜನ ಈಗ ಸದ್ಯಕ್ಕಂತೂ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಇವ್ರನ್ನ ಮಾತಾಡಿಸ್ತೀನಿ. ಸರ್, ಚಿನ್ನ ಖರೀದಿ ಮಾಡ್ತಾ ಇದ್ದಾರಾ ಬಂದು ಜನ? ಜನ ಖರೀದಿ ಮಾಡ್ತಿದ್ದಾರೆ. ಸರ್, ಸದ್ಯಕ್ಕೆ ಈಗ ಗ್ರಾಹಕರು ಜನ ಇಲ್ಲ, ಕಡಿಮೆ ಇದ್ದಾರೆ. ಅಂದ್ರೆ ಹಿಂದೆ ಬಂದದಕ್ಕೆ ಬರ್ತಾ ಇದ್ರು, ಜಾಸ್ತಿ ಜನ ಬರ್ತಾ ಇದ್ರು. ಈಗ ಮೋದಿ ಅವರು ಹೇಳಿದಾಗಿಂದ ಸ್ವಲ್ಪ ಕಲೆಕ್ಷನ್ ಕಡಿಮೆ ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕಡಿಮೆ ಇರಬಹುದು? ದಿನಕ್ಕೆ ಎಷ್ಟು ಜನ ಕಡಿಮೆ ಆಗಿರಬಹುದು ಬರೋದು? ದಿನಕ್ಕೊಂದು 20-30% ಕಡಿಮೆ. ಅಷ್ಟು ಮಟ್ಟಿಗೆ ಕಡಿಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.